ಅದ್ವೈತ್ ಆ ಹೋಟೆಲ್ನಿಂದ ಧನ್ಯಾಳನ್ನು ಕರೆದುಕೊಂಡು ಹೊರಬಂದಾಗ ಅವನ ಮುಖದಲ್ಲಿ ಅತೀವ ಕೋಪವಿತ್ತು. ಧನ್ಯ ಸರಿಯಾಗಿ ನಡೆಯಲಾಗದೆ ತೂರಾಡುತ್ತಿದ್ದಳು. ಶ್ರೇಯಾ ಮತ್ತು ಅವಳ ನೀಚ ಗೆಳೆಯರು ಬಲವಂತವಾಗಿ ಕುಡಿಸಿದ್ದ ಮದ್ಯದ ಪ್ರಭಾವದಿಂದ ಅವಳ ಪ್ರಜ್ಞೆ ತಪ್ಪುತ್ತಿತ್ತು. ಅವಳ ಅಸಹಾಯಕತೆ ಸ್ಥಿತಿಯನ್ನು ಕಂಡು ಅದ್ವೈತ್ಗೆ ಎದೆಯಲ್ಲಿ ಏನೋ ಚುರುಕನ್ನಂತಾಯಿತು. ಯಾವುದೇ ಮುಲಾಜಿಲ್ಲದೆ ಎಲ್ಲರ ಸಮ್ಮುಖದಲ್ಲೇ ಧನ್ಯಾಳನ್ನು ತನ್ನ ಬಾಹುಗಳಲ್ಲಿ ಎತ್ತಿಕೊಂಡ ಅದ್ವೈತ್. ಗಾಂಭೀರ್ಯದಿಂದ ನಡೆದು ತನ್ನ ಕಪ್ಪು ರೋಲ್ಸ್ ರಾಯ್ ಕಾರಿನತ್ತ ಸಾಗಿದ. ಕಾರಿನ ಹಿಂಬದಿಯ ಸೀಟಿನಲ್ಲಿ ಅವಳನ್ನು ಮಲಗಿಸಿ ತನ್ನ ಕೋಟನ್ನು ಅವಳಿಗೆ ಹೊದ್ದಿಸಿದ. ಡ್ರೈವರ್ ಹತ್ತಿರವಿದ್ದ ಕಾರಿನ ಕೀಯನ್ನು ಕಿತ್ತುಕೊಂಡು ಅದ್ವೈತ್, ನೀನು ಬೇರೆ ಗಾಡಿಯಲ್ಲಿ ಬಾ ಎಂದು ಆಜ್ಞಾಪಿಸಿ ತಾನೇ ಸ್ಟೇರಿಂಗ್ ಹಿಡಿದು ಗಾಡಿಯನ್ನು ವೇಗವಾಗಿ ಚಲಾಯಿಸಿದ. ಅವನ ಗಾಡಿ ಈಗ ಸಿಟಿಯತ್ತ ಸಾಗಲಿಲ್ಲ, ಬದಲಾಗಿ ನಗರದ ಗದ್ದಲದಿಂದ ದೂರವಿದ್ದ ಅವನ ಗುಪ್ತ ಸಾಮ್ರಾಜ್ಯದಂತಿದ್ದ ಅಗ್ನಿ ಫಾರ್ಮ್ ಹೌಸ್ ಕಡೆಗೆ ತಿರುಗಿತು. ಇತ್ತ ಹೋಟೆಲ್ನಲ್ಲಿ ಅದ್ವೈತ್ನ ಗರ್ಜನೆಗೆ ಬೆಚ್ಚಿ ಬಿದ್ದಿದ್ದ ಶ್ರೇಯಾ ನಡುಗುತ್ತಲೇ ಮನೆಗೆ ಬಂದಳು. ಆದರೆ ಅವಳಲ್ಲಿ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ, ಬದಲಾಗಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಕುತಂತ್ರವಿತ್ತು. ಗಾಯತ್ರಿಯ ಹತ್ತಿರ ಓಡಿ ಬಂದವಳೇ, ಅಮ್ಮ ಅಮ್ಮ ನೋಡು, ಈ ಕಲ್ಯಾಣಿಯ ಮುದ್ದಿನ ಧನ್ಯಾಳ ಅಸಲಿ ರೂಪ. ಇವತ್ತು ಪಾರ್ಟಿಯಲ್ಲಿ ಅವಳು ಯಾರೋ ಒಬ್ಬ ಗೊತ್ತು ಗುರಿ ಇಲ್ಲದ ವ್ಯಕ್ತಿಯ ಜೊತೆ ಕುಡಿದು ತೇಲಾಡಿ ಅವನ ಜೊತೆಯೇ ಕಾರಿನಲ್ಲಿ ಎಲ್ಲೋ ಹೋಗಿಬಿಟ್ಟಳು. ನಾನು ಎಷ್ಟು ತಡೆದರೂ ಕೇಳಲಿಲ್ಲ ಎಂದು ಸುಳ್ಳಿನ ಕತೆ ಬಿಚ್ಚಿಟ್ಟರು. ಗಾಯತ್ರಿ ಮತ್ತು ಗಿರಿಜಮ್ಮ ವ್ಯಂಗ್ಯವಾಗಿ ನಕ್ಕರು. ನಾವು ಮೊದಲೇ ಹೇಳಿರಲಿಲ್ವೇ, ಅಮ್ಮನ ಬುದ್ಧಿಯೇ ಮಗಳಿಗೆ ಬಂದಿದೆ ಎಂದು ಗಾಯತ್ರಿ ವಿಷ ಕಾರಿದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಕಲ್ಯಾಣಿಯವರು ಮಗಳು ಇನ್ನು ಮನೆಗೆ ಬಾರದಿರುವುದನ್ನು ಕಂಡು ಕೈ ಮುಗಿದು ಶ್ರೇಯಾಳನ್ನು ಕೇಳಿದರು. ಶ್ರೇಯಾ ಮಗಳೇ, ನನ್ನ ಧನ್ಯ ಎಲ್ಲಿ? ಅವಳು ನಿನ್ನ ಜೊತೆ ಅಲ್ವಾ ಹೋಗಿದ್ದು, ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ ಎಂದು ಅಳುತ್ತಾ ಕೇಳಿದರು. ಶ್ರೇಯಾ ಅಸಹ್ಯವಾಗಿ ಮುಖ ಸೊಟ್ಟಗೆ ಮಾಡಿ, ನಿನ್ನ ಮಗಳು ಇಷ್ಟೊತ್ತಿಗೆ ಯಾವನ ಜೊತೆ ಮಲಗಿದ್ದಾಳೋ ಯಾರಿಗೊತ್ತು. ಕುಡಿದು ಹೋಟೆಲ್ನಿಂದ ಯಾರೋ ಗಂಡಸಿನ ಜೊತೆ ಕಾರಿನಲ್ಲಿ ಹೋದವಳು ಇನ್ನು ಈ ಮನೆಗೆ ವಾಪಸ್ ಬರ್ತಾಳಾ? ಮುಚ್ಕೊಂಡು ಹೋಗಿ ನಿನ್ನ ಕೆಲಸ ಮಾಡು ಎಂದು ಹೀಯಾಳಿಸಿ ಅಲ್ಲಿಂದ ಹೋದಳು. ಕಲ್ಯಾಣಿಯವರ ಜಗತ್ತೇ ಕುಸಿದಂತಾಯಿತು. ಮಗಳ ಮೇಲೆ ಅವರಿಗೆ ನಂಬಿಕೆ ಇದ್ದರೂ ಈ ರಾಕ್ಷಸಿಯರು ಅವಳಿಗೆ ಏನಾದರೂ ಮಾಡಿರಬಹುದೇ ಎಂಬ ಭಯದಲ್ಲಿ ಇಡೀ ರಾತ್ರಿ ಅಂಗಳದ ಕಂಬ ಹಿಡಿದು ಅಳುತ್ತಾ ಕಳೆದರು. ದೇವರೇ, ನನ್ನ ಮಗಳನ್ನು ಕಾಪಾಡು ಎಂಬ ದೈನ್ಯದ ಪ್ರಾರ್ಥನೆ ಮಾತ್ರ ಅವರ ಬಾಯಲ್ಲಿತ್ತು. ಅಗ್ನಿ ಫಾರ್ಮ್ ಹೌಸ್ ಎಂದರೆ ಅದ್ವೈತ್ಗೆ ಅತ್ಯಂತ ಪ್ರಿಯವಾದ ಜಾಗ. ಅಲ್ಲಿ ಅವನ ಅನುಮತಿ ಇಲ್ಲದೆ ಹಕ್ಕಿಯೂ ಸುಳಿಯುವಂತಿರಲಿಲ್ಲ. ಕೇವಲ ಒಬ್ಬ ನಂಬಿಕಸ್ಥ ಕೆಲಸ ಹೆಂಗಸು ಬಂದು ಮನೆ ಕೆಲಸ ಮುಗಿಸಿ ಹೋಗುತ್ತಿದ್ದಳು. ಅದ್ವೈತ್ ತನ್ನ ಮನಸ್ಸಿಗೆ ಶಾಂತಿ ಬೇಕಾದಾಗ ಮಾತ್ರ ಅಲ್ಲಿಗೆ ಬರುತ್ತಿದ್ದ. ಕಾರಿನಿಂದ ಇಳಿದ ಅದ್ವೈತ್ ಮತ್ತೆ ಧನ್ಯಾಳನ್ನು ಎತ್ತಿಕೊಂಡು ಮೆಟ್ಟಿಲುಗಳನ್ನೇರಿ ತನ್ನ ವೈಯಕ್ತಿಕ ಮಲಗುವ ಕೋಣೆಗೆ ಕರೆದೊಯ್ದನು. ಅವಳನ್ನು ಮೃದುವಾದ ಹಾಸಿಗೆಯ ಮೇಲೆ ಮಲಗಿಸಿ ಮಧ್ಯದ ಅಮಲಿನಲ್ಲಿ ಧನ್ಯ ಏನೋ ತೊದಲುತ್ತಿದ್ದಳು. ಅವಳ ಕಣ್ಣಿನ ತುದಿಯಲ್ಲಿ ನೀರಿತ್ತು. ಅದ್ವೈತ್ ಅವಳ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನು ಮೆಲ್ಲಗೆ ಸರಿಸಿ ಅವಳ ಗಾಯಗಳನ್ನು ನೋಡಿ ಮರುಗಿದನು. ಅವಳು ಸುರಕ್ಷಿತವಾಗಿದ್ದಾಳೆ ಎಂದು ಖಚಿತಪಡಿಸಿಕೊಂಡ ನಂತರ ಅವಳ ಮೇಲೆ ಹೊದಿಕೆ ಹೊದಿಸಿ ಹೊರಬಂದನು. ಪಕ್ಕದ ರೂಮಿಗೆ ಹೋಗಿ ಕಿಟಕಿಯ ಹೊರಗೆ ಆಕಾಶವನ್ನು ನೋಡುತ್ತಾ ನಿಂತನು. ಅವನ ಮನಸ್ಸಿನಲ್ಲಿ ನಾಳೆ ಬೆಳಿಗ್ಗೆ ಗಾಯತ್ರಿಯ ಕುಟುಂಬಕ್ಕೆ ನೀಡಬೇಕಾದ ಅಂತಿಮ ಪೆಟ್ಟಿನ ಬಗ್ಗೆ ಲೆಕ್ಕಾಚಾರವಿತ್ತು. ಮರುದಿನ ಬೆಳಿಗ್ಗೆ 8 ಗಂಟೆ. ಕಲ್ಯಾಣಿಯವರು ಅಳುತ್ತಾ ಕುಳಿತಿದ್ದಾಗ ಮನೆಯ ಮುಂದೆ ಪೊಲೀಸ್ ಜೀಪ್ ಮತ್ತು ಬ್ಯಾಂಕ್ ಅಧಿಕಾರಿಗಳ ವಾಹನ ಬಂದು ನಿಂತಿತ್ತು. ರಮೇಶ್ ಅವರು ಆತಂಕದಿಂದ ಹೊರಬಂದಾಗ ಅಧಿಕಾರಿಗಳು, ಶ್ರೀ ರಮೇಶ್ ಅವರೇ, ಅಗ್ನಿವಂಶದವರಿಂದ ಬಂದ ಅಧಿಕೃತ ದೂರಿನ ಮೇರೆಗೆ ಮತ್ತು ನಿಮ್ಮ ಪತ್ನಿ ಗಾಯತ್ರಿ ಮಾಡುವ ಆರ್ಥಿಕ ವಂಚನೆಯ ಹಿನ್ನೆಲೆಯಲ್ಲಿ ಈ ಮನೆಯನ್ನು ಈಗಲೇ ಜಪ್ತಿ ಮಾಡಲಾಗುತ್ತಿದೆ. ನೀವು ಇವತ್ತೇ ಈ ಮನೆಯನ್ನು ಖಾಲಿ ಮಾಡಬೇಕು ಎಂದು ಆದೇಶಿಸಿದರು. ಗಾಯತ್ರಿ ಮತ್ತು ಶ್ರೇಯಾ ಹೌಹಾರಿದರು. ನಮ್ಮ ಮನೆ ಜಪ್ತಿ ಮಾಡೋದಾ? ನಾವ್ಯಾರು ಅಂತ ಗೊತ್ತಾ ಎಂದು ಗಾಯತ್ರಿ ಕಿರುಚಾಡಿದಳು. ಆದರೆ ಅಧಿಕಾರಿಗಳು ಸೊಪ್ಪು ಹಾಕಲಿಲ್ಲ. ರಮೇಶ್ ಕಣ್ಣೀರು ಹಾಕುತ್ತಾ ಕುಸಿದು ಕುಳಿತರು. ಗಾಯತ್ರಿ, ನಿನ್ನ ಅಹಂಕಾರ ಇಡೀ ಮನೆಯನ್ನು ಬೀದಿಗೆ ತಂದಿತು ನೋಡು. ನಮಗೆ ಈಗ ನೆಲೆ ಎಲ್ಲಿದೆ? ನನ್ನ ಮಗಳು ಧನ್ಯ ಎಲ್ಲಿ ಹೋದಳು ಎಂದು ಗೋಳಾಡಿದರು. ಅಷ್ಟರಲ್ಲಿ ರಮೇಶ್ ಅವರ ಫೋನ್ಗೆ ಒಂದು ಮೆಸೇಜ್ ಬಂದಿತ್ತು. ಅದರಲ್ಲಿ ಅದ್ವೈತ್ ಫೋಟೋ ಮತ್ತು ಕೆಳಗೆ ಒಂದು ಸಾಲಿತ್ತು. ನಿಮ್ಮ ಮಗಳು ನನ್ನ ಸಂರಕ್ಷಣೆಯಲ್ಲಿದ್ದಾಳೆ, ಅವಳು ಸುರಕ್ಷಿತವಾಗಿದ್ದಾಳೆ. ರಮೇಶ್ ಅವರಿಗೆ ಒಂದು ಕಡೆ ಮನೆಯನ್ನು ಕಳೆದುಕೊಂಡ ನೋವಿದ್ದರೂ ಮಗಳು ಸುರಕ್ಷಿತವಾಗಿದ್ದಾಳೆ ಎಂಬ ವಿಷಯ ತಿಳಿದು ಸ್ವಲ್ಪ ನಿರಾಳರಾದರು. ಆದರೆ ಕಲ್ಯಾಣಿ ಅವರಿಗೆ ಮಗಳನ್ನು ಯಾವಾಗ ನೋಡ್ತೀನೋ ಎಂಬ ತವಕ ಹೆಚ್ಚಾಯಿತು. ಫಾರ್ಮ್ ಹೌಸ್ನ ಆ ವಿಶಾಲವಾದ ಕೋಣೆಯಲ್ಲಿ ಸೂರ್ಯನ ಕಿರಣಗಳು ಕಿಟಕಿಯ ಮೂಲಕ ಧನ್ಯಾಳ ಮುಖದ ಮೇಲೆ ಬಿದ್ದಾಗ ಅವಳಿಗೆ ಪ್ರಜ್ಞೆ ಬಂದಿತ್ತು. ತಲೆ ಭಾರವಾಗಿತ್ತು, ಕೈ ನೋವಿತ್ತು. ಕಣ್ಣು ಬಿಟ್ಟಾಗ ತಾನು ಯಾವುದೋ ಒಂದು ಸುಂದರವಾದ ಕೋಣೆಯಲ್ಲಿದ್ದೇನೆ ಎಂದು ತಿಳಿದು ಅವಳು ಬೆಚ್ಚಿ ಬಿದ್ದಳು. ತನ್ನ
ಮೈ ಮೇಲಿದ್ದ ಕಪ್ಪು ಕೋಟನ್ನು ನೋಡಿ ಅವಳಿಗೆ ರಾತ್ರಿಯ ಘಟನೆಗಳು ನೆನಪಾದವು. ಶ್ರೇಯ ಮಾಡಿದ ಮೋಸ, ಆ ಹೋಟೆಲ್ನ ಅವಮಾನ, ಬಲವಂತವಾಗಿ ಕುಡಿಸಿದ ಡ್ರಿಂಕ್ಸ್ ಎಲ್ಲವೂ ನೆನಪಾಗಿ ಅವಳು ಅಳುತ್ತಾ ಹಾಸಿಗೆಯಿಂದ ಎದ್ದಳು. ಅಮ್ಮ, ಅಮ್ಮ ಎಲ್ಲಿದ್ದೀಯಾ ಎಂದು ಬಿಕ್ಕಳಿಸುತ್ತಾ ಕೋಣೆಯಿಂದ ಹೊರಗೆ ಬಂದು ಅವಳು ಮೆಲ್ಲಗೆ ಮೆಟ್ಟಿಲುಗಳನ್ನಿಳಿದು ಕೆಳಗೆ ಬಂದಳು. ವಿಶಾಲವಾದ ಹಾಲ್ನಲ್ಲಿ ಬಿಳಿ ಬಣ್ಣದ ಕುರ್ತಾ ಧರಿಸಿ ಕೈಯಲ್ಲಿ ಕಾಫಿ ಕಪ್ ಹಿಡಿದು ಪೇಪರ್ ಓದುತ್ತಾ ಕುಳಿತಿದ್ದ ಅದ್ವೈತ್ ಕಂಡನು. ಅವನ ಗಾಂಭೀರ್ಯ ಆ ಫಾರ್ಮ್ ಹೌಸ್ನ ಶಾಂತತೆಯನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಧನ್ಯಾಳ ಹೆಜ್ಜೆ ಸದ್ದಿಗೆ ಅವನು ತಲೆ ಎತ್ತಿ ನೋಡಿದನು. ಅವನ ತೀಕ್ಷ್ಣವಾದ ಕಣ್ಣುಗಳು ಅವಳನ್ನು ದಿಟ್ಟಿಸಿದವು. ಧನ್ಯಾ ಹೆದರಿ ಗೋಡೆಗೆ ಹೊರಗೆ ನಿಂತಳು. ನಾನು ಇಲ್ಲಿಗೆ ಹೇಗೆ ಬಂದೆ? ನೀವು ಯಾರು? ನನ್ನನ್ನು ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಿ ಎಂದು ನಡುಗುವ ಧ್ವನಿಯಲ್ಲಿ ಕೇಳಿದಳು. ಅದ್ವೈತ್ ನಿಧಾನವಾಗಿ ಎದ್ದು ಅವಳ ಹತ್ತಿರ ಬಂದನು. ಅವನು ಹತ್ತಿರ ಬಂದಷ್ಟು ಧನ್ಯಾಳಿಗೆ ಉಸಿರು ಕಟ್ಟಿದಂತಾಯಿತು. ಆದರೆ ಅವನು ಅವಳಿಂದ 2 ಅಡಿ ದೂರದಲ್ಲೇ ನಿಂತು ಶಾಂತವಾಗಿ ಹೇಳಿದನು, ಹೆದರ್ಬೇಡ ಧನ್ಯಾ, ಇದು ನನ್ನ ಫಾರ್ಮ್ ಹೌಸ್. ಇಲ್ಲಿ ನೀನು ಸುರಕ್ಷಿತವಾಗಿದ್ದೀಯ. ರಾತ್ರಿ ನಿನ್ನ ಸ್ಥಿತಿ ಸರಿ ಇರಲಿಲ್ಲ, ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದೆ. ಧನ್ಯಾ ಕಣ್ಣೀರು ಒರೆಸಿಕೊಳ್ಳುತ್ತಾ, ನನಗೆ ಮನೆಗೆ ಹೋಗಬೇಕು. ಅಮ್ಮ ಎಷ್ಟು ಅಳ್ತಿದ್ದಾರೋ ಏನೋ. ಅಷ್ಟೇಯ ಅಕ್ಕ ಅಮ್ಮನಿಗೆ ಏನೇನೋ ಹೇಳಿದ್ದಾಳೋ ಎಂದು ಅಳತೊಡಗಿದಳು. ಅದ್ವೈತ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದನು, ಇನ್ಮೇಲೆ ನೀನು ಆ ನರಕಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಧನ್ಯಾ. ಆ ಮನೆ ಈಗ ನಿನ್ನದಲ್ಲ, ಅದು ಜಪ್ತಿಯಾಗಿದೆ. ನಿನ್ನ ದೊಡ್ಡಮ್ಮ ಮತ್ತು ಅಕ್ಕ ಈಗ ಬೀದಿಯಲ್ಲಿದ್ದಾರೆ. ಧನ್ಯಾ ಆಘಾತದಿಂದ ನೋಡಿದಳು. ವಿಷಯ ಕೇಳುತ್ತಿದ್ದಂತೆಯೇ ಧನ್ಯಾಳ ಜಗತ್ತೇ ಕುಸಿದಂತಾಯಿತು. ಅವಳು ಜೋರಾಗಿ ಅಳುತ್ತಾ ಅದ್ವೈತ್ನ ಕುರ್ತಾವನ್ನು ಹಿಡಿದು ಬೇಡಿಕೊಂಡಳು. ಏನು, ಮನೆ ಜಪ್ತಿಯಾಗಿದೆಯೇ? ಹಾಗಾದರೆ ನನ್ನ ಅಮ್ಮ ಅಪ್ಪ ಅವರು ಎಲ್ಲಿಗೆ ಹೋಗ್ತಾರೆ? ಸರ್ ಪ್ಲೀಸ್, ನಮ್ಮ ಮನೇನ ಕಿತ್ಕೋಬೇಡಿ. ದೊಡ್ಡಮ್ಮ ಪಾಪ, ಅವರಿಗೆ ನಮ್ಮ ಮೇಲಿರೋ ಕೋಪಕ್ಕೆ ಹಾಗೆ ಮಾಡಿದ್ದಾರೆ ಅಷ್ಟೇ. ನನಗೇನು ಬೇಜಾರಿಲ್ಲ ಸರ್. ಅವರು ನನಗೆ ಹೊಡೆದ್ರೂ ಪರವಾಗಿಲ್ಲ, ಆದರೆ ನಮಗೆ ಇರೋದು ಆ ಒಂದೇ ಮನೆ. ದಯವಿಟ್ಟು ನಮ್ಮ ಮನೆ ನಮಗೆ ವಾಪಸ್ ಕೊಡಿಸಿ ಸರ್ ಪ್ಲೀಸ್ ಎಂದು ಅವಳು ಅಳುತ್ತಾ ಬೇಡಿಕೊಂಡ ರೀತಿ ಅದ್ವೈತ್ನ ಕಲ್ಲು ಮನಸ್ಸನ್ನು ಕರಗಿಸಿತು. ಅದ್ವೈತ್ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡನು. ಅವಳ ಮುಗ್ಧತೆ ಮತ್ತು ಅನ್ಯಾಯ ಮಾಡಿದವರ ಮೇಲೂ ಅವಳಿಗಿರುವ ಕರುಣೆ ಕಂಡು ಅವನಿಗೆ ಅವಳ ಮೇಲೆ ಅಪಾರ ಪ್ರೀತಿ ಮೂಡಿತು. ಸರಿ ಧನ್ಯಾ, ನೀನು ಹೇಳಿದ ಹಾಗೆಯೇ ಆಗಲಿ. ನಿನ್ನ ಕಣ್ಣಲ್ಲಿ ನೀರು ಬರೋದು ನನಗೆ ಇಷ್ಟ ಇಲ್ಲ. ಆ ಮನೆ ನಿಮಗೆ ವಾಪಸ್ ಸಿಗುತ್ತೆ, ಇದು ನನ್ನ ಮಾತು ಎಂದು ಭರವಸೆ ನೀಡಿದನು. ಆದರೆ ಅದ್ವೈತ್ ಕೇವಲ ಪ್ರೇಮಿಯಷ್ಟೇ ಅಲ್ಲ, ಒಬ್ಬ ದಕ್ಷ ಆಡಳಿತಕಾರ ಕೂಡ. ಅವನು ಧನ್ಯಾಳಿಗೆ ನೀಡಿದ ಮಾತಿನಂತೆ ಮನೆಯನ್ನು ಉಳಿಸಿದರು. ತನ್ನ ಲಾಯರ್ ಮೂಲಕ ಗಾಯತ್ರಿ ಮತ್ತು ಶ್ರೇಯಾಳಿಗೆ ಖಡಕ್ ಎಚ್ಚರಿಕೆ ರವಾನಿಸಿದನು. ಅಗ್ನಿವಂಶದವರ ಕೃಪೆಯಿಂದ ನೀವು ಈ ಮನೆಯಲ್ಲಿದ್ದೀರಿ. ಧನ್ಯಾಳ ಕರುಣೆಯಿಂದ ನಿಮಗೆ ಈ ನೆಲೆ ಸಿಕ್ಕಿದೆ. ಇನ್ನೊಮ್ಮೆ ಅವಳ ಮೇಲೆ ಕೈ ಮಾಡಿದರೆ ಅಥವಾ ಅವಳಿಗೆ ತೊಂದರೆ ಕೊಟ್ಟರೆ ಕೇವಲ ಮನೆಯನ್ನಲ್ಲ, ನಿಮ್ಮ ಉಸಿರನ್ನು ಕಿತ್ತುಕೊಳ್ಳೋ ಅಗ್ನಿವಂಶದವರಿಗೆ 1 ನಿಮಿಷ ಸಾಕು. ಗಾಯತ್ರಿ ಮತ್ತು ಶ್ರೇಯ ಆ ನೋಟಿಸ್ ಓದಿ ಗರಬಡಿದಂತೆ ಕುಳಿತಿದ್ದರು. ತಮಗೆ ಈ ಶಿಕ್ಷೆ ಕೊಟ್ಟವನು ಯಾರು ಮತ್ತು ತಮ್ಮನ್ನು ಉಳಿಸಿದವಳು ಆ ಧನ್ಯಾನೇ ಎಂಬ ವಿಷಯ ಅವರಿಗೆ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಫಾರ್ಮ್ ಹೌಸ್ನಲ್ಲಿ ಅದ್ವೈತ್ ಧನ್ಯಾಳನ್ನು ಸ್ನಾನ ಮಾಡಿ ರೆಡಿಯಾಗಲು ಹೇಳಿದನು. ಬಾ ಧನ್ಯಾ, ನಿನ್ನ ಅಮ್ಮ ನಿನ್ನನ್ನು ನೋಡದೆ ತುಂಬ ಒದ್ದಾಡುತ್ತಿದ್ದಾರೆ. ಮೊದಲು ಅವರ ಹತ್ತಿರ ಹೋಗೋಣ ಎಂದು ಅವಳನ್ನು ತನ್ನ ಕಾರಿನಲ್ಲಿ ಕೂರಿಸಿಕೊಂಡನು. ದೂರದ ಪ್ರಯಾಣದಲ್ಲಿ ಧನ್ಯಾ ಕಿಟಕಿಯ ಹೊರಗೆ ನೋಡುತ್ತಿದ್ದರು. ಅವಳ ಮನಸ್ಸು ಪಕ್ಕದಲ್ಲಿ ಕುಳಿತು ಕಾರ್ ಚಲಾಯಿಸುತ್ತಿದ್ದ ಅದ್ವೈತ್ ಕಡೆಗೆ ವಾಲಿತ್ತು. ಅದ್ವೈತ್ ಅವಳನ್ನು ನೋಡುತ್ತಾ ಮೆಲ್ಲಗೆ ಹಾಡೊಂದನ್ನು ಗುಣಗುಸುತ್ತಿದ್ದನು. ಅದು ಪ್ರೇಮದ ಮೊದಲ ಮೊಳಕೆಯಂತೆ ಭಾಸವಾಗುತ್ತಿತ್ತು. ಧನ್ಯಾ ಪಕ್ಕದ ಸೀಟ್ನಲ್ಲಿ ಮೌನವಾಗಿ ಕುಳಿತಿದ್ದಳು. ಅವಳ ಮನಸ್ಸಿನಲ್ಲಿ ಸಾವಿರಾರು ಆಲೋಚನೆಗಳು. ಅಮ್ಮನ ನೆನಪು, ದೊಡ್ಡಮ್ಮನ ಸಿಟ್ಟು ಮತ್ತು ಪಕ್ಕದಲ್ಲೇ ಕುಳಿತು ಕಾರ್ ಚಲಾಯಿಸುತ್ತಿರುವ ಅದ್ವೈತ್ ಮೇಲಿನ ಭರವಸೆ. ದಾರಿಯ ಮಧ್ಯೆ ಒಂದು ಸುಂದರವಾದ ಹಸಿರು ತುಂಬಿದ ಗಾರ್ಡನ್ ರೆಸ್ಟೋರೆಂಟ್ ಹತ್ತಿರ ಅದ್ವೈತ್ ಕಾರ್ ನಿಲ್ಲಿಸಿದನು. ಇಳಿ ಧನ್ಯಾ, ಮೊದಲು ಟಿಫಿನ್ ಮಾಡೋಣ. ನೀನು ನಿನ್ನೆಯಿಂದ ಸರಿಯಾಗಿ ಏನೂ ತಿಂದಿಲ್ಲ ಎಂದನು ಅದ್ವೈತ್. ಅವನ ದನಿಯಲ್ಲಿ ಈಗ ಮೊದಲಿನ ಕಠಿಣತೆ ಇರಲಿಲ್ಲ, ಬದಲಾಗಿ ಒಬ್ಬ ಪ್ರೇಮಿಯ ಕಾಳಜಿ ಇತ್ತು. ಧನ್ಯಾ ಮೆಲ್ಲಗೆ ಕಾರಿನಿಂದ ಇಳಿದಳು. ಅದ್ವೈತ್ ಅವಳಿಗಾಗಿ ಒಂದು ಪ್ರತ್ಯೇಕವಾದ ಶಾಂತವಾದ ಟೇಬಲ್ ಕಾಯ್ದಿರಿಸಿದನು. ಅವಳ ಇಷ್ಟದ ಬಿಸಿ ಬಿಸಿ ಇಡ್ಲಿ, ವಡೆ ಮತ್ತು ಸಾಂಬಾರ್ ಆರ್ಡರ್ ಮಾಡಿದನು. ಧನ್ಯಾ, ಇದೆಲ್ಲ ನನಗೆ ಇಷ್ಟ ಅಂತ ಇವರಿಗೆ ಹೇಗೆ ಗೊತ್ತಾಯಿತು ಎಂದು ಮನಸ್ಸಿನಲ್ಲೇ ಅಂದುಕೊಂಡಳು. ಧನ್ಯಾ ತಿನ್ನುತ್ತಿರುವಾಗ ಅದ್ವೈತ್ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದನು. ಅವಳ ಮುಗ್ಧತೆ, ಅವಳ ಕಣ್ಣುಗಳಿನ ಆ ಮುಗಿಯದ ನೋವು ಅವನನ್ನು ಮತ್ತೆ ಹಳೆ ನೆನಪುಗಳು ಮರುಕಳಿಸುವಂತೆ ಮಾಡುತ್ತಿತ್ತು. ಯಾಕೆ ಸರ್ ಹಾಗೆ ನೋಡ್ತಿದ್ದೀರಾ ಎಂದು ಧನ್ಯಾ ಮುಜುಗರದಿಂದ ಕೇಳಿದಳು. ಅದ್ವೈತ್ ಸಣ್ಣದಾಗಿ ನಕ್ಕು, ನಿನ್ನ ಮುಗ್ಧತೆ ಕಂಡರೆ ಆಶ್ಚರ್ಯ ಆಗುತ್ತೆ ಧನ್ಯಾ. ನಿನಗೆ ಅಷ್ಟು ಹಿಂಸೆ ಕೊಟ್ಟವರನ್ನು ನೀನು ಕ್ಷಮಿಸು ಅಂತ ಕೇಳ್ತೀಯಲ್ಲ, ಈ ಕಾಲದಲ್ಲಿ ಇಂತಹ ಮನಸ್ಸು ಸಿಗೋದು ಅಪರೂಪ ಎಂದನು. ಧನ್ಯಾ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಟಿಫನ್ ಮುಗಿಸಿ ಮತ್ತೆ ಕಾರ್ ಹತ್ತಿದಾಗ ಅದ್ವೈತ್ ನೇರವಾಗಿ ಧನ್ಯಾಳ ಮನೆಯತ್ತ ಕಾರ್ ತಿರುಗಿಸಿದನು.
ಮನೆ ಹತ್ತಿರ ಬರುತ್ತಿದ್ದಂತೆ ಧನ್ಯಾಳ ಎದೆ ಬಡಿತ ಜೋರಾಯಿತು. ಮನೆ ಮುಂದೆ ಕಾರ್ ಬಂದು ನಿಂತಿತ್ತು. ಜಪ್ತಿ ಮಾಡಿದ ಸೀಲ್ ಅನ್ನು ಅದ್ವೈತ್ನ ವಕೀಲರು ಈಗಾಗಲೇ ತೆಗೆದಿದ್ದರು. ಅಂಗಳದಲ್ಲಿ ಕಣ್ಣೀರು ಹಾಕುತ್ತಾ ಕುಳಿತಿದ್ದ ಕಲ್ಯಾಣಿ ಮತ್ತು ಅಸಹಾಯಕವಾಗಿ ನಿಂತಿದ್ದ ರಮೇಶ್ ಕಾರ್ ನೋಡಿ ಓಡಿ ಬಂದರು. ಅದ್ವೈತ್ ಕಾರ್ನಿಂದ ಇಳಿದು ಧನ್ಯಾಳ ಕಡೆಗೆ ಹೋಗಿ ಅವಳಿಗೆ ಕಾರ್ ಡೋರ್ ತೆಗೆದನು. ಧನ್ಯ ಇಳಿಯುತ್ತಿದ್ದಂತೆಯೇ ಕಲ್ಯಾಣಿಯವರು ಅವಳನ್ನು ತಬ್ಬಿಕೊಂಡು ಜೋರಾಗಿ ಅಳತೊಡಗಿದರು. ಧನ್ಯ ಮಗಳೇ, ಎಲ್ಲಿ ಹೋಗಿದ್ದೆ ಅಮ್ಮ? ಈ ಅಮ್ಮನನ್ನ ಬಿಟ್ಟು ಯಾಕೆ ಹೋದೆ ಎಂದು ಬಿಕ್ಕಳಿಸಿದರು. ರಮೇಶ್ ಅವರು ಅದ್ವೈತ್ನನ್ನು ನೋಡಿ ಕೈ ಮುಗಿದು ನಿಂತರು. ಅದ್ವೈತ್ ಸನ್ನೆ ಮಾಡಿ ಧನ್ಯಾಳನ್ನು ಒಳಗಡೆ ಕಳುಹಿಸಿದನು. ಧನ್ಯ ಒಮ್ಮೆ ಹಿಂದೆ ತಿರುಗಿ ಅದ್ವೈತ್ನನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ಥ್ಯಾಂಕ್ ಯು ಎಂಬ ಸಾವಿರಾರು ಮಾತುಗಳಿದ್ದವು. ಅದ್ವೈತ್ ರಮೇಶ್ ಅವರ ಹತ್ತಿರ ಬಂದು ಗಂಭೀರವಾಗಿ ಹೇಳಿದನು, ರಮೇಶ್ ಅವರೇ, ನಿಮ್ಮ ಮಗಳು ಕರುಣೆಯಿಂದ ಈ ಮನೆ ನಿಮಗೆ ಉಳಿದಿದೆ. ಇನ್ನೊಮ್ಮೆ ಇಂತಹ ಪರಿಸ್ಥಿತಿ ಬರದಂತೆ ನೋಡಿಕೊಳ್ಳಿ. ಆ ಗಾಯತ್ರಿ ಮತ್ತು ಶ್ರೇಯಾಳಿಗೆ ನನ್ನ ಕಡೆಯಿಂದ ಅಂತಿಮ ಎಚ್ಚರಿಕೆ ತಲುಪಿದೆ. ಇನ್ಮೇಲೆ ಧನ್ಯ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೂ ನಾನು ಸುಮ್ಮನಿರಲ್ಲ. ರಮೇಶ್ ಅವರು ಕೃತಜ್ಞತೆಯಿಂದ ತಲೆಬಾಗಿದರು. ಅದ್ವೈತ್ ಧನ್ಯಾಳನ್ನು ಮತ್ತೊಮ್ಮೆ ನೋಡಿ ಕಣ್ಣಲ್ಲೇ ಅವಳಿಗೆ ಬೀಳ್ಕೊಟ್ಟು ತನ್ನ ಕಾರ್ ಹತ್ತಿ ವೇಗವಾಗಿ ಅಲ್ಲಿಂದ ಹೊರಟು ಹೋದನು. ಅವನು ಹೋದ ದಾರಿಯನ್ನೇ ಧನ್ಯ ಮೌನವಾಗಿ ನೋಡುತ್ತಾ ನಿಂತಿದ್ದಳು. ಮನೆಯೊಳಗೆ ಗಾಯತ್ರಿ ಮತ್ತು ಶ್ರೇಯ ಮೂಲೆಯಲ್ಲಿ ಹೆದರಿ ಕುಳಿತಿದ್ದರು. ಅಗ್ನಿವಂಶದವರ ನೋಟಿಸ್ ಅವರ ಅಹಂಕಾರವನ್ನು ಅಡಗಿಸಿತ್ತು. ಆದರೆ ಧನ್ಯಾಳಿಗೆ ಈಗ ತನ್ನ ರಕ್ಷಕನ ಹೆಸರಿನ ಮೇಲೆ ಪ್ರೀತಿ ಮೂಡಲು ಶುರುವಾಗಿತ್ತು. ದಿನಗಳು ಉರುಳುತ್ತಿದ್ದಂತೆಯೇ ಮನೆಯ ವಾತಾವರಣದಲ್ಲಿ ಒಂದು ರೀತಿಯ ಮೌನ ಆವರಿಸಿತ್ತು. ಗಾಯತ್ರಿ, ಶ್ರೇಯ ಮತ್ತು ಗಿರಿಜಮ್ಮ ಈಗ ನೇರವಾಗಿ ಧನ್ಯಾಳ ಸಹವಾಸಕ್ಕೆ ಹೋಗುತ್ತಿರಲಿಲ್ಲ. ಅದ್ವೈತ್ನ ಅಗ್ನಿವಂಶದ ಆ ನೋಟಿಸ್ ಅವರ ಅಹಂಕಾರದ ಹೆಡೆಯನ್ನು ಸದ್ಯಕ್ಕೆ ತುಳಿದಿತ್ತು. ಮನೆಯಿಂದ ಹೊರಬೀಳುವ ಭಯ ಅವರಿಗೆ ಧನ್ಯಾಳನ್ನು ಮುಟ್ಟದಂತೆ ತಡೆದಿತ್ತು. ಆದರೆ ಅವರ ಒಳಗಿನ ವಿಷ ಮಾತ್ರ ಕಡಿಮೆಯಾಗಲಿಲ್ಲ. ಧನ್ಯಾಳನ್ನು ಏನು ಮಾಡಲು ಸಾಧ್ಯವಾಗದ ಕೋಪವನ್ನು ಅವರು ಕಲ್ಯಾಣಿಯವರ ಮೇಲೆ ತೀರಿಸಿಕೊಳ್ಳುತ್ತಿದ್ದರು. ಗಾಯತ್ರಿ ಅವರು ಗಿರಿಜಮ್ಮ ಅವರಿಗೆ, ಆ ಮಹಾರಾಣಿಯೇ, ಧನ್ಯ ಏನಾದರೂ ಅಗ್ನಿವಂಶದವನಿಗೆ ಚಾಡಿ ಹೇಳಿದರೆ ನಾವು ಬೀದಿಗೆ ಬರ್ತೀವಿ. ಅದಕ್ಕೆ ಅವಳನ್ನೇನು ಅನ್ಬೇಡ. ಆದರೆ ಈ ಕಲ್ಯಾಣಿ ಇದ್ದಾಳಲ್ಲ, ಇವಳಿಗೆ ಇವತ್ತು ಇಡೀ ಮನೆಯ ಬಟ್ಟೆ ಒಗೆಯೋ ಕೆಲಸ ಕೊಡು. ಅಡುಗೆ ಮನೆಯಲ್ಲಿ ಒಂದು ನಿಮಿಷನೂ ಕೂರೋಕೆ ಬಿಡಬೇಡ ಎಂದು ಗಾಯತ್ರಿ ಹಲ್ಲು ಮಸಿಯುತ್ತಾ ಪ್ಲಾನ್ ಮಾಡುತ್ತಿದ್ದಳು. ಪಾಪ ಕಲ್ಯಾಣಿ ಅವರು ಮಗಳ ಓದಿಗೆ ತೊಂದರೆಯಾಗಬಾರದೆಂದು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಎಡಬಿಡದೆ ದುಡಿಯುತ್ತಿದ್ದರು. ಧನ್ಯ ಓದಲು ಕುಳಿತಾಗ ಅವಳಿಗೆ ತಿಳಿಯದಂತೆ ಕಾಫಿ, ತಿಂಡಿ ತಂದು ಕೊಡುತ್ತಿದ್ದರು. ಗಾಯತ್ರಿಯ ಮಾತಿನ ಚುಚ್ಚುಮದ್ದುಗಳನ್ನು ಮೌನವಾಗಿ ನುಂಗುತ್ತಿದ್ದರು. ಧನ್ಯ ಕೇಳಿದಾಗ, ಏನಿಲ್ಲ ಪುಟ್ಟಿ, ನಾನೇ ಕೆಲಸ ಮಾಡ್ತಿದ್ದೀನಿ, ನೀನು ಓದು ಎಂದು ಸುಳ್ಳು ಹೇಳಿ ಮಗಳನ್ನು ಸಮಾಧಾನ ಪಡಿಸುತ್ತಿದ್ದರು. 1 ತಿಂಗಳ ಸಸ್ಪೆಂಡ್ ಅವಧಿ ಮುಗಿಸಿ ಶ್ರೇಯ ಮತ್ತೆ ಕಾಲೇಜಿಗೆ ಕಾಲಿಟ್ಟಳು. ಅವಳು ಕ್ಲಾಸ್ಗೆ ಬಂದಾಗ ಎಲ್ಲರೂ ಅವಳನ್ನೇ ನೋಡಿ ಆಡಿಕೊಳ್ಳುತ್ತಿದ್ದರು. ಇದನ್ನು ಕಂಡ ಅವಳಿಗೆ ಧನ್ಯಾಳ ಮೇಲೆ ಮತ್ತಷ್ಟು ದ್ವೇಷ ಹೆಚ್ಚಾಯಿತು. ಆದರೆ ಅದ್ವೈತ್ನ ಎಚ್ಚರಿಕೆ ನೆನಪಾಯಿತು. ಅವಳು ದೂರದಿಂದಲೇ ಧನ್ಯಾಳನ್ನು ನೋಡಿ ಉರಿಯುತ್ತಿದ್ದಳು. ಇತ್ತ ಧನ್ಯಾಳಿಗೆ ಮೊದಲ ವರ್ಷದ ಪದವಿ ಪರೀಕ್ಷೆಗಳು ಶುರುವಾಗಿದ್ದವು. ಅವಳ ಸಂಪೂರ್ಣ ಗಮನ ಈಗ ಓದಿನ ಕಡೆಗೆ ಇತ್ತು. ಲೀಲಾ ಜೊತೆ ಸೇರಿ ಲೈಬ್ರರಿಯಲ್ಲಿ ಗಂಟೆಗಟ್ಟಲೆ ಓದುತ್ತಿದ್ದಳು. ಧನ್ಯ, ನೀನು ಈ ಸಲ ಕಾಲೇಜ್ಗೆ ಟಾಪರ್ ಆಗಬೇಕು ನೋಡು. ಆ ಶ್ರೇಯಾಳಿಗೆ ನಿನ್ನ ಓದಿನ ಮೂಲಕವೇ ಉತ್ತರ ಕೊಡಬೇಕು ಎಂದು ಲೀಲಾ ಧೈರ್ಯ ತುಂಬುತ್ತಿದ್ದಳು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಅದ್ವೈತ್ ಅಗ್ನಿವಂಶ ಮಾತ್ರ ಧನ್ಯಾಳನ್ನು ಒಂದು ಕ್ಷಣವೂ ಮರೆತಿರಲಿಲ್ಲ. ಅವಳು ಕಾಲೇಜಿಗೆ ಹೋಗುವಾಗ, ಲೈಬ್ರರಿಯಲ್ಲಿ ಕುಳಿತು ಓದುತ್ತಿರುವಾಗ ಅಥವಾ ಸಂಜೆ ಮನೆಗೆ ಮರಳುವಾಗ ಅದ್ವೈತ್ ತನ್ನ ಕಾರ್ನಲ್ಲಿ ಬಂದು ದೂರದಲ್ಲಿ ನಿಂತು ಅವಳನ್ನು ಗಮನಿಸುತ್ತಿದ್ದ. ಅವಳಿಗೆ ತಿಳಿಯದಂತೆ ಅವಳ ಪ್ರತಿ ಹೆಜ್ಜೆಯನ್ನು ಅವನು ಕಾಯುತ್ತಿದ್ದ. ಧನ್ಯ ಪರೀಕ್ಷೆ ಬರೆದು ಹೊರಬಂದಾಗ ಅವಳ ಮುಖದಲ್ಲಿನ ಆ ಸಣ್ಣ ನಗು ಕಂಡ್ರೆ ಸಾಕು, ಅದ್ವೈತ್ನ ಇಡೀ ದಿನದ ಆಯಾಸ ಪರಿಹಾರವಾಗುತ್ತಿತ್ತು. ಅವಳನ್ನು ನೇರವಾಗಿ ಭೇಟಿಯಾಗುವ ಆಸೆ ಇದ್ರೂ ಅವಳ ಓದಿಗೆ ತೊಂದರೆಯಾಗಬಾರ್ದೆಂದು ಅವನು ಮನೆಯಲ್ಲೇ ಉಳಿದಿದ್ದ. ಒಂದು ದಿನ ಧನ್ಯ ಎಕ್ಸಾಮ್ ಮುಗಿಸಿ ಬರುವಾಗ ದಾರಿಯಲ್ಲಿ ಒಬ್ಬ ಹುಡುಗ ಅವಳನ್ನು ಚುಡಾಯಿಸಲು ಹೋದ. ಕಾರಿನಲ್ಲಿದ್ದ ಅದ್ವೈತ್ ಕೈ ಸ್ಟೇರಿಂಗ್ ಮೇಲೆ ಬಿಗಿಯಾಯಿತು. ಆದರೆ ಅವನು ಇಳಿಯುವ ಮೊದಲೇ ಅವನ ಸೆಕ್ಯೂರಿಟಿ ತಂಡ ಆ ಹುಡುಗನನ್ನು ಅಲ್ಲಿಂದ ಓಡಿಸಿತ್ತು. ಧನ್ಯ ಆಶ್ಚರ್ಯದಿಂದ ಸುತ್ತಲೂ ನೋಡಿದಳು. ಅವಳಿಗೆ ಎಲ್ಲೋ ಒಂದು ಕಡೆ ತನ್ನ ಸಾಹೇಬರು ಹತ್ತಿರದಲ್ಲೇ ಇದ್ದಾರೆ ಎಂಬ ಸುಳಿವು ಸಿಗುತ್ತಿತ್ತು. ಪರೀಕ್ಷೆಗಳು ಮುಗಿಯುವ ಕೊನೆಯ ದಿನ ಧನ್ಯ ಕಾಲೇಜಿನಿಂದ ಹೊರಬಂದಾಗ ಅವಳ ಕೈಗೆ ಒಬ್ಬ ಅಪರಿಚಿತ ವ್ಯಕ್ತಿ ಒಂದು ಸಣ್ಣ ಕವರ್ ನೀಡಿದನು. ಅದರಲ್ಲಿ ಒಂದು ಸುಂದರವಾದ ಪೆನ್ನು ಮತ್ತು ಒಂದು ಚೀಟಿ ಇತ್ತು. ಪರೀಕ್ಷೆಗಳು ಚೆನ್ನಾಗಿ ಆಗಿವೆ ಎಂದು ಭಾವಿಸುತ್ತೇನೆ. ನಿನ್ನ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ. ಶೀಘ್ರದಲ್ಲೇ ನಾವು ಭೇಟಿಯಾಗೋಣ. ಎ. ಧನ್ಯಾಳ ಮುಖದಲ್ಲಿ ಕೆಂಪು ಬಣ್ಣ ಹರಡಿತ್ತು.
ಎ ಅಂದರೆ ಅದ್ವೈತ್ ಅಗ್ನಿವಂಶ ಎಂದು ಅವಳಿಗೆ ಅರ್ಥವಾಗಲು ತಡವಾಗಲಿಲ್ಲ. ಅವಳು ಪ್ರೀತಿಯಿಂದ ಆ ಪೆನ್ನನ್ನು ತನ್ನ ಬ್ಯಾಗಿನಲ್ಲಿಟ್ಟುಕೊಂಡಳು. ಆದರೆ ಮನೆಯಲ್ಲಿ ಗಾಯತ್ರಿ ಮತ್ತು ಶ್ರೇಯಾ ಧನ್ಯಾಳ ಈ ಓದಿನ ಯಶಸ್ಸನ್ನು ಸಹಿಸಲು ಸಿದ್ಧರಿರಲಿಲ್ಲ. ಅವರು ಅವಳ ಫಲಿತಾಂಶ ಬರುವ ಮೊದಲೇ ಯಾವುದೋ ಒಂದು ದೊಡ್ಡ ಕುತಂತ್ರಕ್ಕೆ ಆಹ್ವಾನಿಸಿದ್ದರು. ಈ ಕಥೆಯನ್ನು ಓದಿದ ನಂತರ ದಯಮಾಡಿ ನಮ್ಮ ಕಥೆಗೆ ಪ್ರೋತ್ಸಾಹ ನೀಡಿ, ಸಬ್ಸ್ಕ್ರೈಬ್ ಮಾಡಿ, ಇಂದಿನ ನೆಚ್ಚಿನ ಪುಟಗಳನ್ನು ಬರೆಯಲು ಪ್ರೋತ್ಸಾಹಿಸಿ.